ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, 3 ತಿಂಗಳಲ್ಲಿ 2 ಬ್ಲಾಕ್ ಬಸ್ಟರ್ ಸಿನಿಮಾ, ದೊಡ್ಡ ಕಮ್ಬ್ಯಾಕ್ ಜೊತೆಗೆ ಎಲ್ಲವನ್ನು ಸಹ ತಲೆ ಕೆಳಗೆ ಮಾಡಿದಂತಹ ನಟ. ಹೌದು, ಸೂಪರ್ ಸ್ಟಾರ್ ಸೂರ್ಯ ಕೇವಲ 3 ತಿಂಗಳ ಅವಧಿಯಲ್ಲಿ 2 ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡಿ ಭರ್ಜರಿ ಕಂಬ್ಯಾಕ್ ಅನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಕರುಪು ಸಿನಿಮಾದ ದೊಡ್ಡ ಯಶಸ್ಸಿನ ನಂತರ ಈಗ ವಿಶ್ವನಾಥನ್ ಅಂಡ್ ಸನ್ಸ್ ಸಿನಿಮಾ ಕೂಡ ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆದಿಯಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಸೂರ್ಯ ಅಪಾರ ಜನಪ್ರಿಯತೆಯನ್ನ ಹೊಂದಿರುವಂಥದ್ದು. ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಅವರಂತೆ ಸೂರ್ಯ ಕೂಡ ಬೇರೆ ಭಾಷೆಗಳಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನ ಸಂಪಾದಿಸಿಕೊಂಡಿದ್ದಾರೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಯಶಸ್ಸನ್ನ ಕಂಡಿರಲಿಲ್ಲ ಅಷ್ಟೇ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಇದರಿಂದಾಗಿ ಅಭಿಮಾನಿಗಳು ಹಾಗೂ ವಿತರಕರಿಗೆ ಎಲ್ಲೋ ಒಂದ್ ಕಡೆ ತೀವ್ರವಾದಂತಹ ನಿರಾಸೆ ಆಗ್ತಾ ಇತ್ತು. ಆದರೆ ಇದೀಗ ಕಮ್ ಬ್ಯಾಕ್ ಟು ಬ್ಯಾಕ್ ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾವನ್ನ ಕೊಡ್ತಾ ಇದ್ದಾರೆ. ಸತತ 3 ಸಿನಿಮಾ ಸೋತ್ರೆ ಕೆರಿಯರ್ ಮುಗೀತು ಅಂತ ಭಾವಿಸಲಾಗುತ್ತೆ. ಆದರೆ ಸೂರ್ಯ ಅವರ ವೃತ್ತಿ ಜೀವನ ಕೂಡ ಮುಗೀತು ಅಂತ ಎಷ್ಟೋ ಜನ ವಿಶ್ಲೇಷಣೆಯನ್ನ ಮಾಡಿರ್ತಾರೆ. ಆದರೆ ಸೂರ್ಯ ಈಗ ಕೇವಲ 3 ತಿಂಗಳ ಅವಧಿಯಲ್ಲಿ 2 ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡಿ ಅದ್ಭುತ ಕಂಬ್ಯಾಕ್ ಅನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಅವರ ನಟನೆಯ ಕರುಪು ಸಿನಿಮಾ ಎಲ್ಲರ ನಿರೀಕ್ಷೆಯನ್ನ ಮೀರಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಈ ಗೆಲುವಿನ ಬೆನ್ನಲ್ಲೇ ಇದೀಗ ತೆರೆಗೊಂಡಂತಹ ವಿಶ್ವನಾಥನ್ ಸನ್ಸ್ ಕೂಡ ಗೆಲುವಿನ ಆದಿಯಲ್ಲಿ ಇದೀಗ ಸಾಕ್ತಾ ಇದೆ. ಇನ್ನು ಈ ಚಿತ್ರಕ್ಕೆ ಎಲ್ಲೆಡೆ ಉತ್ತಮವಾದಂತಹ ವಿಮರ್ಶೆ ಹಾಗೂ ಸಾರ್ವಜನಿಕ ಮೆಚ್ಚುಗೆ ಸಹ ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಈ ಸಿನಿಮಾ ಮೊದಲ ದಿನವೇ ಇದೀಗ 31.51 ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡ್ಕೊಂಡಿರುವಂಥದ್ದು. ಇನ್ನು ಒಟ್ಟಾರೆಯಾಗಿ ತಮಿಳು ಮತ್ತು ತೆಲುಗು 2 ಭಾಷೆಗಳಲ್ಲೂ ಸಹ ವಿಶ್ವನಾಥನ್ ಸನ್ಸ್ ಅತ್ಯುತ್ತಮ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿದೆ ಅನ್ನುವಂಥದ್ದನ್ನ ಇದೀಗ ತಜ್ಞರು ಸಹ ತಿಳಿಸಿರುವಂಥದ್ದು. ಇನ್ನು ಈ ವಿಶ್ವನಾಥ್ ಅಂಡ್ ಸನ್ಸ್ ಪ್ರಪಂಚದಾದ್ಯಂತ ಸರಿಸುಮಾರು 200 ಕೋಟಿ ರೂಪಾಯಿ ಗಳಿಕೆಯ ಗುರಿಯನ್ನ ಹೊಂದಿರುವಂಥದ್ದು. ಪ್ರಸ್ತುತ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾಗೆ ಯಾವುದೇ ರೀತಿಯ ದೊಡ್ಡ ಪೈಪೋಟಿ ಇಲ್ಲ. ಟಾಕ್ಸಿಕ್ ಚಿತ್ರ ಬರೋವರೆಗೂ ಸಹ ಇದಕ್ಕೆ ಪೈಪೋಟಿ ಇಲ್ಲವೇ ಇಲ್ಲ. ಒಟ್ಟಾರೆ ಪ್ರೇಕ್ಷಕರ ಬೆಂಬಲ ಇದ್ರೆ ಸಿನಿಮಾ ಸುಲಭವಾಗಿ ಈ ಮೈಲಿಗಲ್ಲನ್ನ ತಲುಪುತ್ತೆ, 200 ಕೋಟಿಯನ್ನ ಗಳಿಕೆ ಮಾಡಿಕೊಳ್ಳುತ್ತೆ ಅನ್ನುವಂಥ ಮಾತನ್ನ ಇದೀಗ ಸಿನಿ ಪ್ರಿಯರು ಅದರ ಜೊತೆಗೆ ಸಿನಿಮಾ ವಿಶ್ಲೇಷಕರು ಸಹ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗಳ ಮೂಲಕ ಕಂಬ್ಯಾಕ್ ಮಾಡಿರುವಂತಹ ಸೂರ್ಯ ಅವರ ಈ ನಡೆ ಎಷ್ಟೋ ಜನರ ಆಸೆಯಾಗಿತ್ತು, ಎಷ್ಟೋ ಅಭಿಮಾನಿಗಳ ಕನಸಾಗಿತ್ತು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಒಬ್ಬ ನಟ ಸಡನ್ ಆಗಿ ಬ್ಯಾಕ್ ಟು ಬ್ಯಾಕ್ 3 ಚಿತ್ರಗಳಲ್ಲಿ ಸೋತ್ ಬಿಟ್ರೆ ಅವನ್ ಮತ್ತೆ ಕಂಬ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ಇದೀಗ ಸೂರ್ಯ ಆ ಮಾತನ್ನ ಸುಳ್ಳು ಮಾಡಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗಳ ಮೂಲಕ ಕಂಬ್ಯಾಕ್ ಅನ್ನ ಮಾಡಿದ್ದಾರೆ. ಇನ್ನು ವಿಶ್ವನಾಥ್ ಅಂಡ್ ಸನ್ಸ್ ಎಷ್ಟರ ಮಟ್ಟಿಗೆ ರನ್ ಆಗ್ತಾ ಇದೆ, ಯಾವೆಲ್ಲ ರೀತಿಯಲ್ಲಿ ಗಳಿಕೆ ಮಾಡುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.